ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ಇನ್ನು ಬಿಗ್ ಬಾಸ್ ಶೋ ದಿನಕ್ಕೊಂದು ಹೊಸ ಟ್ವಿಸ್ಟ್, ಹೊಸ ಟಾಸ್ಕ್ ಜೊತೆಗೆ ಹೊಸ ಚಾಲೆಂಜಸ್ನ ನಡುವೆ ಒಬ್ಬ ಕಂಟೆಸ್ಟೆಂಟ್ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಇರುವಂತಹ ವೇದಿಕೆ ಬಿಗ್ ಬಾಸ್. ಅದರ ಜೊತೆಗೆ BB ಕಾಲೇಜಿನ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ. ನಿನ್ನೆಗೆ ಎಂಡ್ ಆಯಿತು. ಕಲ್ಚರಲ್ ನೆಕ್ಸ್ಟ್ ಆಫ್ ಯಾವ ರೀತಿ ಆಯಿತು, ಜೊತೆಗೆ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಎಲಿಮಿನೇಷನ್ ಯಾರು ಆಗ್ತಾರೆ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಸೊ ನೆನ್ನೆಯ ಎಪಿಸೋಡ್ನ ಬಗ್ಗೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದಿ ಶೋ. ಹೆಲೋ ನೇತ್ರ, ವೆಲ್ಕಮ್ ಟು ದಿ ಶೋ. ನೇತ್ರ, ಮೊದಲನೇದಾಗಿ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ. ಕಲ್ಚರಲ್ ನೆಕ್ಸ್ಟ್ ಆಫ್ ಆ್ಯಕ್ಚುಲಿ ನಿನ್ನೆ ನಡೆದಿತ್ತು. ಸೊ ಅದು ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಅದರಲ್ಲಿ ಧನುಷ್, ಮಾಳು ಮತ್ತು ಸುದಿ ಅಪ್ಪು ಡ್ಯಾನ್ಸ್ ಮೂಲಕ ಒಂದು ಒಳ್ಳೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಅನಿಸ್ತು. ಹೇಗಿತ್ತು ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತು ಮೇಡಮ್. ನಿನ್ನೆ ಎಲ್ಲಾನು ಡ್ಯಾನ್ಸ್ ಆಗಿರ್ಬೋದು, ಮನರಂಜನೆಯ ಕಾರ್ಯಕ್ರಮ ಪೂರ ಚೆನ್ನಾಗಿ ನಡೆದಿತ್ತು. ಅಂದ್ರೆ ಮೊನ್ನೆ ಅರ್ಧ ನಡೆದಿತ್ತು, ನಿನ್ನೆ ಅರ್ಧ ನಡೆದಿತ್ತು. ನಿನ್ನೆಗೆ ಸಂಪೂರ್ಣಗೊಂಡಿತು ಅದು ಕಾಲೇಜ್ ಫೆಸ್ಟಿವಲ್. ಅದರಲ್ಲಿ ಧನುಷ್ ಅವರು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ನ. ಯಾಕಂದ್ರೆ ಅವ್ರು ಮೊದಲಿಂದನೂ ಡ್ಯಾನ್ಸರ್ ಆಗಿರೋದ್ರಿಂದ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಕಾಕ್ರೋಚ್ ಸುದ್ದಿ ಅವರು ಬೆಟರ್ ಆಗಿ ಡ್ಯಾನ್ಸ್ ಫಸ್ಟ್ ಟೈಮ್ ಮಾಡಿದ್ರು, ಬೆಟರ್ ಆಗಿ ಮಾಡಿದ್ರು. ಬಟ್ ಮಾಳು ಅವರು ತಮ್ಮ ಒಂದು ಜಾನಪದ ಸಾಂಗ್ಗಳ ಒಳಗೆಲ್ಲಾನು ಡ್ಯಾನ್ಸ್ ಮಾಡಿ ಅವರಿಗೆ ರೂಢ ಇತ್ತು. ಬಟ್ ಈ ತರ ಪ್ರೊಫೆಷನಲ್ ಆಗಿ ಎಲ್ಲ ಡ್ಯಾನ್ಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ. ಸೊ ಹಂಗಾಗಿ ನಿನ್ನೆ ಅವರು ಸಹ ಚೆನ್ನಾಗೇ ಟ್ರೈ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿ ಮನರಂಜನೆ ಕೊಡೋಕೆ. ನಿನ್ನೆ ಅವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಬಂದವರು ಮತ್ತು ಪ್ರೇಮ ಕಾವ್ಯಧಾರ ಅವರಿಗೆ ಒಂದು ಮಾಡೋರು ಫುಲ್ ನೆಲದ ಮೇಲೆ ಕುಂತು ಮಸ್ತ್ ಒಂದು ಆನ್ಸರ್ ಮಾಡ್ತಾರೆ. ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅವ್ರ ಡ್ಯಾನ್ಸನು, ಚೆನ್ನಾಗಿತ್ತು. ಧನುಷ್ ಅವ್ರದ್ದು ನಂಗೆ ಅದರಲ್ಲಿ 3 ಜನದಲ್ಲಿ ಧನುಷ್ ಅವ್ರದ್ದೇ ಇಷ್ಟ ಆಯ್ತು. ಓಕೆ ರಘುವೀರ್, ಇನ್ನು ರಾಶಿಕಾ ಎಂಡ್ ಟೀಮ್ ಅವರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಏನ್ ಹೇಳ್ತೀರಾ? ಹೌದು, ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ನಿನ್ನೆ ಬಿಗ್ ಬಾಸ್ ಏನ್ ಟಾಸ್ಕ್ ಕೊಟ್ಟಿದ್ರಲ್ಲ ಅವರಿಗೆ BB ಫೆಸ್ಟ್ ಅಂತ, ಅದರಲ್ಲಿ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸ್ಪಂದನ ಅವರು ಮತ್ತೆ ರೀಶಾ ಅವರು ಮತ್ತೆ ರಾಶಿಕಾ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ 3 ಜನರಲ್ಲಿ ಯಾರು ಡ್ಯಾನ್ಸ್ ತುಂಬಾ ಇಷ್ಟ ಆಯ್ತು ನಿಮಗೆ? ನನಗೆ ಸ್ಪಂದನ ಅವರ ಡ್ಯಾನ್ಸ್ ಚೆನ್ನಾಗಿದೆ. ಓಕೆ, ಇನ್ನು ಪ್ರಿನ್ಸಿಪಲ್ ರಘು ಯಾವಾಗಲೂ ಸ್ಟ್ರಿಕ್ಟ್ ಇರ್ತಾರೆ. ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಅವರ ರೋಲ್ ಪ್ರೊಫೆಷನ್ನೇ ಆ ರೀತಿ. ಬಟ್ ನಿನ್ನೆ ಫೆಸ್ಟ್ ಅಂತ ಬಂದಿರುವಂಥ ಟೈಮಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ, ಅದರಲ್ಲೂ ಅಶ್ವಿನಿ ಅವ್ರ ಜೊತೆಗೆ. ಸೊ ಅದು ಹೇಗಿತ್ತು? ಅಲ್ಲಿ ಅವ್ರಿಗೆ ಅನ್ಸೈತೆ ಇಲ್ಲ ಗೊತ್ತಿಲ್ಲ ರೀ. ಆದ್ರೆ ಹೊರಗಡೆ ನೋಡೋ ಜನಕ್ಕ ಅವ್ರದ್ದೊಂದು ಹಂಗೆ ಏನಂತ ಲವ್ವಿ ಡವ್ವಿ ತರ ಒಂದು ಮೇಮ್ಸ್ ಎಲ್ಲ ಹೊರಗೆ ಬಂದಿತ್ತು. ಸೊ ಇದೊಂದು ನೋಡೋ ವೀಕ್ಷಕರಿಗೆ ನೀನು ಒಂದು ಮನರಂಜನೆ ಸಿಕ್ಕೇತಂತಂದು ಹೇಳ್ಬೋದು. ಅಂದ್ರೆ ಟ್ರೋಲರ್ಸ್ಗಳ ಮೂಲಕ ಈ ಒಂದು ಅವ್ರನ್ನ ಜೋಡಿ ತರ ಮಾಡಿ ಆಂಟಿ ಲವ್ ಸ್ಟೋರಿ ಅಂತ ಹೇಳಿದ್ರು, ಒಂಥರ ಒಂದು ಕ್ರಿಯೇಟ್ ಮಾಡಿದ್ರು. ಚೆನ್ನಾಗೇ ಇತ್ತು. ಅಂದ್ರೆ ಈ ಮನರಂಜನೆ ಯಾವ ರೀತಿಯಾಗಿ ತೋರಿಸ್ಬೇಕಲ್ಲ ಅದನ್ನ ನಿನ್ನ ಒಳಗಡೆ ಹೋಗಿದ್ದಂತ ಗೆಸ್ಟ್ಗಳು ಅದನ್ನ ತೋರ್ಸಕ್ ಟ್ರೈ ಮಾಡಿದ್ರು. ಮತ್ತೆ ಅವರು ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು. ರಘು ಅವರಿಗೆ ಡ್ಯಾನ್ಸ್ ಬರಲ್ಲ ಅಂತಂದ್ರು, ಅಶ್ವಿನಿ ಅವರು ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿ ಒಂದು ಮನರಂಜನೆನ ಚಲೋದನ್ನ ಮಾಡಿದ್ರಂತೆ. ಓಕೆ, ಸೊ ರಘುವೀರ್, ಈ ಕ್ವಶನ್ ನಿಮ್ಗೆ ಆಕ್ಚುಲಿ ಕೇಳಲೇಬೇಕು. ಬಿಕಾಸ್ ಯಾರು ಕಾವ್ಯ ಮತ್ತೆ ಸೂರಜ್ ಅಂತ ಬಂದಾಗ ಆಕ್ಚುಲಿ ಸಖತ್ ಎಂಟರ್ಟೈನ್ ಮಾಡಿದ್ರು. ಅವ್ರ ಇಬ್ಬರದ್ದು ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಬಟ್ ನಿನ್ನೆ ಗಿಲ್ಲಿ ಜೊತೆಗೆ ಕಾವ್ಯ ಡ್ಯಾನ್ಸ್ ಮಾಡಿದಾಗ ಆಕ್ಚುಲಿ ಬಂದಿರುವಂಥ ಗೆಸ್ಟ್ ಕೂಡ ಅದೇ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಕೆಮಿಸ್ಟ್ರಿ ಮ್ಯಾಚ್ ಆಗಿಲ್ಲ ಅಂತ ಹೇಳಿ. ಸೊ ನೀವೇನ್ ಹೇಳ್ತೀರಾ? ಕಾವ್ಯ ಮಾಡಿದ್ ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಅದೊಂಥರ ಏನು ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅದೊಂಥರ ಫನ್ ವೇದಲ್ಲೇ ಮಾಡಿದ್ರು ಕಾವ್ಯ ಅವ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದನೂ ಕಾವ್ಯ ಗಿಲ್ಲಿನ ಹೆಂಗಂದ್ರೆ ಗಿಲ್ಲಿಯೇ ಕಾವ್ಯ ಹಿಂದೆ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೆ ಒಂದು ಎಂಟರ್ಟೈನಿಂಗ್ ಆಗಿ. ಆದ್ರೆ ಕಾವ್ಯ ಅವ್ರೆಲ್ಲೋ ಒಂಥರ ಗಿಲ್ಲಿ ಅಣ್ಣ ಅಂತಾನೆ ಮೊದ್ಲಿಂದಾನು ಅವನಿಗೆ ಹೇಳ್ತಾ ಬರ್ತಾ ಇದಾರೆ. ಆದ್ರೆ ಒಂಥರ ಹಿಂಗೆ ಅದೊಂಥರ ಟಾಮ್ ಅಂಡ್ ಜೆರಿ ತರ ನಂಗೆ ಅನ್ಸುತ್ತೆ ಅವ್ರಿಬ್ರದ್ದು. ಯಾಕೋ ಬಿಟ್ಕೊಡ್ತಾ ಇಲ್ಲ ಕಾವ್ಯನ ಅಂತ ಅನ್ಸುತ್ತೆ. ನೇತ್ರ ಏನ್ ಹೇಳ್ತೀರಾ? ಕಾವ್ಯ ಮಾಡಿದ್ ಸರಿ ನೆನ್ನೆ? ಇಲ್ಲ, ಒಂದ್ ಸ್ವಲ್ಪ ಎಲ್ಲೋ ಆಟಿಟ್ಯೂಡ್ ಒಳಗೆ ಮಾಡಿದ್ರ ಅಂತ ಅನ್ಕೊಂಡ್ರೆ. ಬಿಕಾಸ್ ಗಿಲ್ಲಿ ರಘುವೀರ್, ಗಿಲ್ಲಿ ಯಾವತ್ತು ಕಾವ್ಯನ್ ಯಾವುದೇ ಒಂದು ಟಾಸ್ಕ್ ಅಂತ ಬರ್ಲಿ ಅಪೋನೆಂಟ್ ಟೀಮಲ್ಲಿ ಇದ್ರೂ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಈಗ ಅವ್ರಿಗೆ ಒಂದ್ ಖುಷಿ ಇರ್ತಿತ್ತು ಗಿಲ್ಲಿಗೂ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು ಅಂತ. ಬಟ್ ಕಾವ್ಯನ್ ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ ಅಂತ ಅನ್ಸ್ತಪ್ಪ. ಇಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರು. ಆದ್ರೆ ಎಲ್ಲೊಂದ್ ಕಡೆ ಅದೊಂಥರ ಫನ್ ವೇದಲ್ಲಿ ತಗೊಂಡೋದ್ರು. ಯಾಕಂದ್ರೆ ರಘು ಅವರು ಅದನ್ನೇ ಹೇಳ್ತಾರೆ, ಏನಂತ ಹೇಳಕ್ ಬಂದ್ರೆ ಇಲ್ಲ ನನಗೆ ಆಫೀಸಿಗೆ ಬಂದಾಗೆಲ್ಲ ಗಿಲ್ಲಿ ಅಣ್ಣ ಅಂತ ಅದೊಂಥರ ಗಿಲ್ಲಿನ ಕಾಡ್ಸಕ್ ರೀತಿಯಲ್ಲಿ ಆ ರೀತಿ ಆಂಗಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಮನಸ್ಪೂರ್ವಕವಾಗಿ ಗಿಲ್ಲಿ ಅಣ್ಣ ಅಂತ ಕರೆದಿಲ್ಲ. ಹೌದು, ಅದೇ ಮನಸ್ಫೂರ್ತಿ ಅದೇ ಅವನನ್ನ ಈ ತರ ಮಾಡಿದಾಗ ಅದೆಲ್ಲ ಆಟಿಟ್ಯೂಡ್ ಅನ್ಸುತ್ತಲ್ಲ. ಅದೇ ಅಲ್ಲಿ ನಡೀತಾ ಇರೋದೇ ಫನ್ ಕಾಮಿಡಿಯಾಗಿ ಅಂತಂದ್ರೆ ಸ್ವಲ್ಪ ಅಲ್ಲಿ
ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರ್ ಇಲ್ಲ. ಇಷ್ಟ ದಿನ ಎಲ್ಲಿ ರಾಂಗ್ ಅಂತ ಅವ್ರಿಗೆ ಅನ್ಸ್ತಾ ಇತ್ತು ಅಲ್ಲಿ ಅವ್ರು ಸ್ಟ್ಯಾಂಡ್ ತಗೊಳ್ತಾ ಇದ್ರು, ಸರಿಯಾಗಿ ಮಾತಾಡ್ಕೊಂಡು ಬಂದಿದ್ರು. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಲ್ಲೂ ಎಂಟರ್ಟೈನ್ ಮಾಡ್ಬೇಕಿತ್ತು, ಸ್ವಲ್ಪ ಎಲ್ಲೋ ಅದು ಫ್ಯಾನ್ಸ್ ನಿರಾಸೆ ಆಯ್ತಾ? ಆ ಆಂಗಲ್ ಅಲ್ಲಿ ನಮ್ಗೆ ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣುತ್ತೆ ಅಂತೀನಿ. ಬಟ್ ಯಾಕಂದ್ರೆ ಇನ್ನು ಚೆನ್ನಾಗಿ ಅನಿಸ್ತಿತ್ತು ನೋಡೋರಿಗೆ, ಆತರ ಅವರು ಸ್ವಲ್ಪ ಹೆಲ್ಪ್ ಮಾಡಿ. ಈಗ ಒಂದ್ ಕಡೆ ಅವರು ಸೂರಜ್ ಅವ್ರ ಜೊತೆ ಆ ರೀತಿ ಡ್ಯಾನ್ಸ್ ಮಾಡಿದ್ರು, ಓಕೆ. ಆದ್ರೆ ಗಿಲ್ಲಿ ಅವ್ರ ಜೊತೆನೂ ಅದನ್ನೇ ಮಾಡಕ್ ಆಗಲ್ಲ, ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಕಾಮಿಡಿ ವೇದಲ್ಲಿ ಮಾಡಿದ್ರು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅದು ನಡೀತಾ ಇರೋದೇ ಒಂದು fun ಫೇವರೇಟ್ event. ಕಂಟೆಸ್ಟೆಂಟ್ ಬಿಟ್ಕೊಡಲ್ಲ ಬಿಡಿ, ಆಯ್ತು ಓಕೆ. ಇನ್ನು ಸೂರಜ್ ಅಂಡ್ ಸ್ಪಂದನ ತಿತ್ಲಿ ಡ್ಯಾನ್ಸ್ ಅವ್ರದ್ದು ಹೇಗಿತ್ತು? ಚೆನ್ನಾಗಿ ಮಾಡಿದ್ರು. ಸೂರಜ್ ಅವರಿಗೆ ಆಕ್ಚುಲಿ ಡ್ಯಾನ್ಸ್ ಬರಲ್ಲ ಅಂತ ಅನ್ಕೊಂತೀನಿ, ಬಟ್ ಆದ್ರೂ ನಿನ್ನೆ ಮ್ಯಾನೇಜ್ ಮಾಡಿ ಚೆನ್ನಾಗಿನ ಡ್ಯಾನ್ಸ್ ಮಾಡಿದ್ರು. ಸ್ಪಂದನ ಅವರು ಚೆನ್ನಾಗೇ ಮಾಡಿದ್ರು. ಅದಕ್ಕಿಂತ ಮೊದಲೇ ಸಾಂಗ್ ಒಳಗೂ ಅವ್ರು ಚೆನ್ನಾಗಿನ ಡ್ಯಾನ್ಸ್ ಮಾಡಿದ್ರು, ಇದ್ರೊಳಗೂ ಮಸ್ತ್ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಭ್ಯರ್ಥಿಗಳು ಅಂತ ಹೇಳಿ ಧ್ರುವಂತ್ ಮತ್ತೆ ಜಾನ್ವಿನ ಏನು ಸೆಲೆಕ್ಟ್ ಮಾಡ್ತಾರೆ, ಅದಾದ್ರ ಮೇಲೆ ಯಾರನ್ನ ಧ್ರುವಂತ್ ಅವ್ರನ್ನ ಸೆಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾರೆ. ಸೊ ಅದು ಅವ್ರಿಗೆ ಎಷ್ಟು ಅಸಮಾಧಾನ ಆಯಿತು, ಅದು ಫೇರ್ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಹೌದು, ಯಾಕಂದ್ರೆ ಅವರು ಧ್ರುವಂತ್ ಅವರೇ ಸ್ವತಃ ಮುಂದ್ ಬಂದಿರ್ತಾರೆ, ನಾನು ಡಿಬಾರ್ ಆಗ್ಬೇಕು ಅನ್ನೋ ವಿಚಾರದಲ್ಲಿ. ಆ ಒಂದು ನಿರ್ಧಾರದಲ್ಲಿ ಹೌದು ಧ್ರುವಂತ್ ಅವರಿಗೆ ಮೊದಲೇ ಒಂದು ವಾರ್ನಿಂಗ್ ಇತ್ತು, ಇಲ್ಲಿಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಲ್ಲ ಅಂತ ಗೊತ್ತಿದ್ರು ಸಹಿತ ಅವ್ರು ಆ ಒಂದು ನಿರ್ಧಾರ ತಗೊಂಡಿರ್ತಾರೆ. ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ಮಾಡಿರೋ ನಿರ್ಧಾರ ಸರಿ ಅನ್ಕೊಂತೀನಿ. ಯಾಕಂದ್ರೆ ಅದರಿಂದ ಮತ್ತೊಬ್ಬರಿಗೆ ಒಳ್ಳೆ ಅಪರ್ಚುನಿಟೀಸ್ ಸಿಗುತ್ತೆ. ಯಾಕಂದ್ರೆ ಇವರಿಗೆ ಆಡಕ್ ಮನ್ಸಿಲ್ಲ ಅಂತ ಹೇಳಿ ಡಿಬಾರ್ ಆಗೋಕೆ ಇವರೇ ಸ್ವತಃ ಮುಂದೆ ಬಂದಿರ್ತಾರಲ್ಲ, ಆ ಒಂದು ಕಾರಣದಿಂದ ಬಿಗ್ ಬಾಸ್ ಅವರು ತಗೊಂಡಿರೋ ನಿರ್ಧಾರ ಸರಿ ಇದೆ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಕ್ತು. ಅದರಿಂದ ಮುಂದೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಆಗ್ಬೇಕು ಅನ್ನೋ ಒಂದು ಏನು ಛಲ ಐತಲ್ಲ, ಆ ಒಂದು ವಿಚಾರದಲ್ಲಿ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಖುಷಿ ವಿಚಾರ. ನನಗೆ ಬಿಗ್ ಬಾಸ್ ಕೊಟ್ಟಿರೋದು ಅನ್ಫೇರ್ ಅಂತ ಅನಿಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಹೇಳಿರ್ತಾರ ಇದ್ರಲ್ಲಿ ಡಿಬಾರ್ ಆದವರು ಗೇಮ್ ಗಳಿಗೆ ಸ್ಪರ್ಧೆ ಮಾಡುವಂತಿಲ್ಲ ಅಂತ ಹೇಳಿರ್ತಾರ. ಅದು ಆದ್ಮೇಲೂ ಡಾನ್ಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಾರ. ಆಮೇಲೆ ಇನ್ನೊಂದು ಅವ್ರವ್ರನ್ನ ಬೇಕಾದವ್ರಿಗೆ ಆಯ್ಕೆ ಮಾಡ್ಕೊಂಡು ಫೋಟೋ ತಂದು ಅಲ್ಲಿ ಹಾಕೋದು, ಅದ್ರೊಳಗೆ ಸೆಲೆಕ್ಟ್ ಮಾಡೋದಾಗಿರ್ಬೋದು. ಅದ್ರಲ್ಲಿನೂ ಧ್ರುವಂತ್ ಅವರು ತಮ್ಮ ಎಫರ್ಟ್ ನ ಫುಲ್ ಹಾಕಿ ಮಾಡಿ ಆಟ ಆಡಿರ್ತಾರ. ಇಷ್ಟೆಲ್ಲ 2 ಆಟಗಳಲ್ಲೂ ಅವ್ರ ಪಾರ್ಟಿಸಿಪೇಟ್ ಮಾಡಕ್ ಬಿಟ್ಟ ಆಮೇಲೆ ಈ ಟಾಸ್ಕ್ ಇಂದ ಹೊರಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ಈಗ ಏನ್ ನಿರ್ಧಾರ ಆಯ್ತಲ್ಲ, ಅದಾದ್ಮೇಲೆ ಅವರು ಮಾಡಿರ್ತಾರೆ. ಆ ಟಾಸ್ಕ್ ಇಲ್ಲಿ ಕನ್ಸಿಡರ್ ಮಾಡಕ್ ಆಗಲ್ಲ. ಅದು ಎಂಟರ್ಟೈನಿಂಗ್ ಬರುತ್ತೆ, ಅದನ್ನ ಇಲ್ಲಿ ಲೆಕ್ಕ ಆಗಲ್ಲ. 98 ಪಾಯಿಂಟ್ಸ್ ತಗೊಂಡಿರ್ತಾರ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ ಅವ್ರದ್ದು ಒಂದು ಎಫರ್ಟ್ ಹೌದು, ಎಫರ್ಟ್ ಇರುತ್ತೆ, ಅದನ್ನ ಒಪ್ಕೊಳ್ತೀನಿ. ಆದ್ರೆ ಅದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಅದು ಎಂಟರ್ಟೈನಿಂಗ್ ಬೇರೆನೆ, ಟಾಸ್ಕ್ ವಿಚಾರನೇ ಬೇರೆನೆ. ಹೌದು, ಅದೊಂದು ಬಿಗ್ ಬಾಸ್ ಕೊಟ್ಟಿರೋದು. ಅದನ್ನು ಅದಕ್ಕೆ ಕನ್ಸಿಡರ್ ಮಾಡಿ ಈಗ ಎಂಟರ್ಟೈನಿಂಗ್ ನಡೀತಾ ಇರ್ಬೇಕಾದ್ರೆ ಧ್ರುವಂತ್ ಅವರು ಇಲ್ದೆ ನಡೆಸಿದ್ರೆ ಆಟ ಆಡಕ್ಕೆ ಚೆನ್ನಾಗಿ ಅನ್ಸ್ತಿತ್ತ. ಧ್ರುವಂತ್ ಅವ್ರಿಗೆ ಅವಕಾಶನೂ ಸಿಗ್ತಾ ಇರ್ಲಿಲ್ಲ. ಅದಕ್ಕೂ ಬಿಗ್ ಬಾಸ್ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದೆ. ಆ ಅವಕಾಶ ಕೊಟ್ಟಿರೋದನ್ನ ಅವ್ರು ಉಪಯೋಗಿಸ್ಕೊಂಡ್ರು. ಮಾಡ್ಕೊಳ್ಬೇಕಿತ್ತು ಎಲ್ಲೋ ಒಂದ್ ಕಡೆ. ಅವ್ರು ಕೂಡ ಎಡುದ್ರು, ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲ, ಮೇಜರ್ ಮಿಸ್ಟೇಕ್ ಆಗಿದೆ ಅಲ್ಲಿ. ಇನ್ನು ನೆಕ್ಸ್ಟ್ ಅದೆಲ್ಲ ಆದ ತಕ್ಷಣ ಸೂರಜ್ ಅಂಡ್ ಸ್ಪಂದನ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಸೂರಜ್ಗೆ ಅಸಮಾಧಾನ ಆಗಿದ್ಯಾ? ಹಾ ಹೌದು, ಅವ್ರಿಗೆ ಏನಂದ್ರೆ ಯಾರು ಅವ್ರ ಹೆಸರು ತಗೊಂಡಿಲ್ಲ ಅಂತ. ಆದ್ರೆ ಅವರು ಆ ರೀತಿ ಅವ್ರ ಹೆಸರು ತಗೊಂಡಿಲ್ಲ ಅಂತ ಅವ್ರೊಂದು ಸ್ಟ್ಯಾಂಡ್ ತಗೊಂಡ್ಬೇಕಿತ್ತು. ಯಾಕಂದ್ರೆ ಗಿಲ್ಲಿ ಅವ್ರು ನೋಡಿದ್ವಿ ನಾವು ಮೊನ್ನೆ, ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂಡ್ರು ತಮಗೆ ಬೇಕಾದಾಗ. ಯಾಕಂದ್ರೆ ತಮಗೆ ಎಲ್ಲ ಅವಶ್ಯಕತೆ ಇರುತ್ತೋ, ಯಾಕಂದ್ರೆ ಅಲ್ಲಿ ಮತ್ತೆ ಚಾನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಪ್ರತಿಯೊಂದು ದಿನನೂ ಡುವರ್ ಡೈ ತರಾನೇ ಇರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಮುಂದಿನ ಈಗ ಎಲಿಮಿನೇಟ್ ಆಗಿ ಹೋಗ್ಬಿಟ್ರೆ ಮುಂದೆ ಅವ್ರಿಗೆ ಅವಕಾಶ ಸಿಗಲ್ಲ. ಮುಂದೆ ಈಗ ಕಳ್ಕೊಂಡಿರೋ ಅವಕಾಶ ನೆಕ್ಸ್ಟ್ ಟೈಮ್ ಸಿಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಯಾರು ಹೆಸರು ತಗೊಳ್ತಿಲ್ಲ ಅಂತ ಬೇರೆಯವರು ಟಾರ್ಗೆಟ್ ಮಾಡೋದ್ ಬದಲು ನಮ್ಮನ್ನ ನಾವು ಅಲ್ಲಿ ಉಳಿಸ್ಕೊಳ್ಳೋದನ್ನ ನಾವು ನಡ್ಕೊಬೇಕಾಗಿತ್ತು. ಅಂದ್ರೆ ಸೂರಜ್ ಅವರು ಅವ್ರ ಹೆಸರನ್ನ ಅವರೇ ಎತ್ಕೊಳ್ಬೇಕಿತ್ತು. ಅಲ್ಲಿ ಅವರು ಜಾನ್ವಿ ಕಾವ್ಯ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ. ಹೇಳ್ತಿದ್ದಾರೆ ಅಂತ ಹೇಳಿ ಅವರು ಯಾರ್ದೋ ಒಂದು ನೇಮ್ ಹೇಳಿದ್ರ. ಹೌದು, ಆದ್ರೆ ಫಸ್ಟ್ ಅವರೇ ಹೇಳ್ಕೊಂತಾರೆ. ಅದು ನಮ್ಗೆ ಆಸೆ ಇದ್ರೆ ಅಲ್ಲಿ ಎಲ್ಲೋ ಕೆಲವೊಂದಿಷ್ಟು ಜನ ತಮ್ಮ ಹೆಸರನ್ನೇ ತಾವೇ ಹೇಳ್ಕೊಂಡಿರ್ತಾರೆ. ಅವಾಗಾದ್ರೂ ಗೊತ್ತಾಗ್ಬೇಕಿತ್ತು ಅವಾಗ. ಹೌದು, ಅದು ಬಿಟ್ಟು ಬೇರೆಯವ್ರು ಮಾಡಿಲ್ಲ ಅಂತ ಹೇಳಿ ಅವ್ರು ಅಭಿಷೇಕ್ ಅವರನ್ನ ಟಾರ್ಗೆಟ್ ಮಾಡೋದು. ಯಾಕಂದ್ರೆ ನಾವು ನೋಡಿದ್ವಿ ಈ ಒಂದು ವಾರ ಅವ್ರು ಒಂದು ಟೀಮ್ ಆಗಿ ಆಟ ಆಡಿರ್ತಾರೆ. ನಾವು ಲಾಸ್ಟ್ ವೀಕ್ ಅದನ್ನೇ ಸೂರಜ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವರ ಟೀಮ್ ನ ಹೇಗೆ ನಡ್ಸ್ಕೊಂಡ್ರು, ಅವ್ರಿಗೆ ಒಂದು ಅವಕಾಶ ಇತ್ತು, ಅದರಲ್ಲಿ ಟೀಮ್ ನ ಕೈ ಬಿಟ್ಟಿಲ್ಲ ಅಂತ. ಓಕೆ, ಇಲ್ಲಿ ಅವರು ಒಂದು ಟೀಮ್ ನ ಸ್ವಲ್ಪ ಆಟ ಆಡ್ಕೊಂಡು ಬಂದಿದ್ದಾರೆ. ಅಭಿಷೇಕ್ ಅವ್ರ ಟೀಮ್ ಅಲ್ಲಿ ಇರ್ತಾರೆ. ಅಭಿಷೇಕ್ ಅವ್ರು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಅಭಿಷೇಕ್ ಅವರನ್ನ ಸೋಲ್ಸ್ಲಿಕ್ಕೆ ಅವ್ರು ಮಾಡಿರುವಂತ ಆಟ ಅದು ನನ್ಗೆಲ್ಲೋ ಸರಿ ಅನ್ಸಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವ್ರು ಬಂದು ಧ್ರುವಂತ್ ಅವರನ್ನ ಆ ರೀತಿ ಅಟ್ಯಾಕ್ ಮಾಡಿ ರಕ್ಷಿತಾ ಮಾಳು ಅವರನ್ನ ಎತ್ಕಟ್ಟಿ ಅವರನ್ನ ಟಾಸ್ಕ್ ನಿಂದ ಆಗಿರೋ ವಿಚಾರ ಆಗಿರ್ಬೋದು, ಅವರ ಫೋಟೋನ ಹರಿದು ಅದನ್ನ ಅವರು ಕಷ್ಟ ಚೆನ್ನಾಗಿ ಅವ್ರ ಆಟ ಅದು ಓಕೆ ಟಾಸ್ಕ್ ಅಂತ ಒಪ್ಕೊಳ್ಳೋಣ.
ಆದ್ರೆ ಒಂದ್ ರೀತಿಲಿ ಹೇಳಕ್ ಬಂದ್ರೆ ಅದು ಏನಾಯ್ತಂದ್ರೆ ಅಭಿಷೇಕ್ ಅವ್ರ ಫೋಟೋನ ತಗೋಬರೋ ಟೈಮಲ್ಲಿ ರಕ್ಷಿತಾ ಅವರು ಅಭಿಷೇಕ್ ಅವರು ಅವರನ್ನ ಒಂದು ಟೇಬಲ್ ಇಟ್ಟು ಅದನ್ನ ಅವ್ರಿಗೆ ಇಡಕ್ ಸಹಾಯ ಮಾಡಿರೋದು ಅಭಿಷೇಕ್ ಅವರಿಗೆ ಹರ್ಟ್ ಆಗಿದೆ. ಅದನ್ನ ಅವರು ಸೂರಜ್ ಅವರು ಆ ಒಂದು ಮಾಡಿರೋ ನಿರ್ಧಾರ ನನಗೆ ಎಲ್ಲೊಂದ್ ಕಡೆ ನನಗೂ ಸರಿ ಅನ್ಸಿಲ್ಲ. ಯಾಕಂದ್ರೆ ಅದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ ರೀತಿ ಅನ್ಸ್ತು. ಎಲ್ಲಿ ಮತ್ತೆ ಅವ್ರ ಟೀಮ್ ನ ಸಪೋರ್ಟ್ ಮಾಡ್ಬೇಕು, ಆ ಒಂದು ವಿಚಾರದಲ್ಲೂ ಅವ್ರು ಸಪೋರ್ಟ್ ಮಾಡಿಲ್ಲ ಅನ್ಕೊಂತೀನಿ. ಇದೊಂದು ಅವ್ರಿಗೆ ಮನಸ್ತಾಪನ ಅವ್ರ ಸ್ಟ್ಯಾಂಡ್ ಅನ್ನ ಅವರೇ ತಗೊಂಡ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಹೊರ ಹಾಕಿರೋದು ಸರಿಯಲ್ಲ ಅಂತ. ಓಕೆ ನೇತ್ರ, ಇನ್ನು ಅವರಿಬ್ಬರದ್ದು ಕಾನ್ವರ್ಸೇಷನ್ ಅಂದ್ರೆ ಸೂರಜ್ ಮತ್ತೆ ಸ್ಪಂದನ ಆದ್ಮೇಲೆ ಅವರು ಅಪೋನೆಂಟ್ ಟೀಮ್ ಹತ್ರ ಹೋಗ್ತಾರೆ. ಅಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಫುಲ್ ಮೈಂಡ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಏನಪ್ಪಾ ನಿಮ್ ಗ್ರೂಪ್ ಅಲ್ಲೇ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ. ಸೊ ಡಿಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೂರಜ್ ಅದನ್ನ ಹೇಗೆ ತಗೊಂಡ್ರು ಅಂತ ಹೇಳಿ. ಹೌದು, ಅವ್ರು ಮೊದಲೇನ ಹೇಳಿರ್ತಾರ, ಹೋಗಿ ನಮ್ ಟೀಮ್ ಅವ್ರ ಕಡೆಯಿಂದ ಹರ್ಟ್ ಆಯ್ತು, ನಮ್ ಟೀಮ್ ಅವ್ರು ಈ ತರ ಎಲ್ಲ ಆಟ ಆಡ್ತಾರಂತ ಗೊತ್ತಿರ್ಲಿಲ್ಲ. ಅದೇ ಒಂದು ಫೀಲಿಂಗ್ ಅಲ್ಲಿ ಇದ್ರು ಅವರು ಫಸ್ಟ್. ರಾಶಿಕಾ ಅವರಿಗೆ ಆ ತರ ಒಂದ್ ಆಗಿನ ಮೇಲೆನ ಗಿಲ್ಲಿ ಅವ್ರು ಮಾಡಿರೋ ಒಂದು ಅಂದ್ರೆ ವೋಟಿಂಗ್ ಕೊಟ್ಟಿರಂಗಿಲ್ಲ ಅಲ್ಲ, ಅವಾಗನ ಅವ್ರು ಹೋಗಿ ಅಂದಿರ್ತಾರ, ಸಾರಿ ನನ್ನ ಕೈಲಿ ಏನು ಮಾಡಕ್ಕಾಗಿಲ್ಲ, ನನ್ನ ಟೀಮ್ನವ್ರು ಈ ತರ ಇದಾರ ಅಂತಂದು ಹೇಳಿ ಗೊತ್ತಿರ. ಅಂದ್ರೆ ಅವ್ರಿಗೆ ಮೊದ್ಲ ಅವ್ರ ಟೀಮ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇರ್ಲಿಲ್ಲ. ಹಂಗಂದ್ಮೇಲೆ ಅವ್ರ ಮೈಂಡ್ ವಾಶ್ ಮಾಡೋದಕ್ಕೂ ಇವ್ರು ಹೋಗಲ್ಲ, ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಎಲ್ಲ ಸರಿ ಅನಿಸ್ತೈತದ. ಅಂದ್ರ ಅವರಿಗೆ ಮೊದಲು ನಾವೆಲ್ಲ ಆಟ ಆಡತೇವಿ, ನಾವ್ ಯಾರ ಪರವಾಗಿ ನಿಂತೇವಿ ಅನ್ನೋದ್ರ ಮೇಲೆ ಸ್ವಲ್ಪ ಒಂದ್ ಸಮಾಧಾನ ಅನ್ನೋದು ಇರ್ಬೇಕು. ಆದ್ರೆ ಇವ್ರಿಗೆ ಅದ ಸಮಾಧಾನ ಎಲ್ಲೂ ಕಂಡಿಲ್ಲ. ಒಂದು ಪ್ರತಿಯೊಂದು ಟಾಸ್ಕ್ ಆಡುವಾಗ ಅವ್ರು ಅಷ್ಟು ಇಂಟ್ರೆಸ್ಟ್ ತೋರ್ಸಿ ಆಡಿಲ್ಲ. ಯಾಕಂದ್ರೆ ನಾವು ಲಾಸ್ಟ್ ಟಾಸ್ಕ್ ಒಳಗೆ ನೋಡಿದ್ವಿ ಎಷ್ಟು ಎಫರ್ಟ್ ಇತ್ತು ಅಂತ ಹೇಳಿ. ನಿನ್ನೆ ಕ್ಯಾಪ್ಟನ್ಶಿಪ್ ಓಟಕ್ಕೆ ಯಾರು ಬರ್ಬೇಕಿತ್ತಲ್ಲ, ಅದು ಒಂದು ಆ ಫೋಟೋ ತಂದು ಇಡೋದ್ರೊಳಗೆ ಅಷ್ಟೇ ಅಷ್ಟು ಎಫರ್ಟ್ ಅದ್ರೊಳಗೆ ಕಂಡಿದ್ದ. ಉಳಿದಿದ್ರೊಳಗೆ ನಾವು ನೋಡಿರ್ಲಿಲ್ಲ ಅವ್ರದ್ದು ಅಷ್ಟು ಎಫರ್ಟ್ಸ್ನ. ಅವ್ರ ಗೇಮ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂತ ಅನ್ಸ್ಬೋದಾ? ಹೌದು, ಈ ತರ ಒಂದು ಎಲ್ಲೋ ಒಂದ್ ಕಡೆ ನಂಗೆ ಏನಿಸ್ತೈತೆ ಅಂದ್ರೆ ರಾಶಿಕಾ ಅವ್ರನ್ನ ಮೆಚ್ಚೋಕೋಸ್ಕರ ಅವ್ರನ್ನ, ಬಿಕಾಸ್ ಮೊನ್ನೆನೂ ಅಷ್ಟೇ ಅಲ್ಲೆಲ್ಲ ಅಷ್ಟೊಂದು ಅಶ್ವಿನಿ ಎಲ್ಲ ಜಗಳ ಆಡ್ತಿದ್ದಾರೆ. ಅವ್ರು ನೋಡಿದ್ರೆ ಇಬ್ರು ಹೋಗಿ ಆರಾಮಾಗಿ ಮಾತಾಡ್ಕೊಳ್ತಾ ಕೂತಿದ್ದಾರೆ. ಬಿಗ್ ಬಾಸ್ ಮನೆಗೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ತರ ಈ ತರ ಒಂದು ಆಗೋದಕ್ಕೋಸ್ಕರ ನೆಗೆಟಿವ್ ಆಗ್ತಾ ಇದೆ ಅವರಿಗೆ. ಹೌದು. ಓಕೆ, ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಹೇಳಿ 4 ಕಂಟೆಸ್ಟೆಂಟ್ಗಳನ್ನ ಏನು ಸೆಲೆಕ್ಟ್ ಮಾಡ್ಬೇಕಂತ ಒಂದು ಪ್ರೊಸೆಸ್ ಇಟ್ಟಿದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಆ 4 ಜನನು ಅರ್ಹರು ಅಂತ ನನಗನ್ನಿಸ್ತು. ಯಾಕಂದ್ರೆ ಮೊದಲನೇದಾಗಿ ಧನುಷ್ ಅವರು ಮೊದಲೇ ವೀಕಿಂದನು ಟಾಸ್ಕ್ ಅಂತ ವಿಚಾರ ಬಂದ್ರೆ ಅವರು ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ಅವರು ಟಾಸ್ಕ್ ಅಂತ ವಿಚಾರಕ್ಕೆ ಚೆನ್ನಾಗಿ ಆಟ ಆಡ್ತಿದ್ರು. ಅಭಿಷೇಕ್ ಅವರು ಅಷ್ಟೇ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಅದೇ ರೀತಿ ಕಾವ್ಯ ಅವರಿಗೂ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಿದ್ರು. ಅವ್ರಿಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಹಿಂದುಳಿತಿದ್ರು. ಎಲ್ಲ ಆಟದಲ್ಲಿ ಮನೆ ವಿಚಾರಕ್ಕೆಲ್ಲ ಮುಂದಿರ್ತಿದ್ರು. ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ಹಿಂದೆ ಇದ್ರು ಅನ್ಕೊಂತೀನಿ. ಅದೇ ಈ ಒಂದು ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಇಲ್ಲಾದ್ರೆ ಧ್ರುವಂತ್ ಅವರಿಗೆ ಆ ಒಂದು ಆಪರ್ಚುನಿಟಿ ಹೋಗಿತ್ತು. ಅವರಿಗೆ ಬಿಗ್ ಬಾಸ್ ಏನ್ ರೂಲ್ಸ್ ಇತ್ತಲ್ಲ ಅದ್ರ ಪ್ರಕಾರ ಕಾವ್ಯ ಅವ್ರಿಗೆ ಸಿಕ್ತು ಅನ್ಕೊಂತೀನಿ. ಒಳ್ಳೆ ವಿಚಾರನೇ ಅಂತೀನಿ. ಅದಾದ ನಂತರ ಜಾನ್ವಿ ಅವರು ಈ ಹಿಂದಿನ ವಾರಗಳಲ್ಲಿ ಅವರು ಆಡ್ತಿರೋ ಆಟನೇ ಬೇರೆ ರೀತಿ ಇತ್ತು. ಆದ್ರೆ ಈ ಒಂದು ವಾರದಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಯಾಕಂದ್ರೆ ಮೊದಲೇ ದಿನ ಏನು ಅವ್ರ ಫ್ರೆಂಡ್ಶಿಪ್ ಏನ್ ಕಳ್ಕೊಂಡ್ರಲ್ಲ, ಅದ್ರ ನಂತರ ಅವ್ರ ಆಟ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಟ ಮುಂದುವರ್ಸ್ಕೊಂಡು ಹೋದ್ರು ಅನ್ಕೊಂತೀನಿ. ಯಾಕಂದ್ರೆ ಒಂದು ಟೀಮ್ ಪರವಾಗಿ ನಿಂತಾಗ ಟೀಮ್ ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದ್ರ ವಿಚಾರ ಆಗಿರ್ಲಿ, ಟೀಮ್ ಪರವಾಗಿ ನಿಂತ್ಕೊಳ್ಳೋ ವಿಚಾರವಾಗಿರ್ಲಿ, ಅಥವಾ ಡ್ಯಾನ್ಸ್ ಏನು ಅವ್ರದ್ದೇನು ಪ್ರೋಗ್ರಾಮ್ ಆಯ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಷ್ಟೇ. ಹೌದು, ಆ ವಿಚಾರದಲ್ಲಿ ಜಾನ್ವಿ ಅವರು ಒಳ್ಳೆ ಆಟ ಆಡಿದ್ರು ಅನ್ಕೊಂತೀನಿ. ಅವರಿಗೆ ಆ 4 ಜನ ಏನಾದ್ರಲ್ಲ ಸೆಲೆಕ್ಟ್ ಆಗಿದ್ರು, ಚೆನ್ನಾಗಿತ್ತು. ಅಲ್ಲಿ ಟಾಸ್ಕ್ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಧನುಷ್ ಅವರು ಚೆನ್ನಾಗಿ ಧನುಷ್ ಅವರಿಗೆ ಒಂದು ಲಕ್ ಅಂತ ಏನು ಅವ್ರು ಇಷ್ಟು ವಾರಗಳು ಹೇಳ್ತಿದ್ರು, ಲಕ್ ಇಲ್ಲ ಅಂತ ಹೇಳಿ, ಆ ಲಕ್ಕೆ ಅವ್ರಿಗೆ ಒಂದು ಸಾಥ್ ಕೊಡ್ತು ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆ ಲಕ್ ಅವ್ರ ಪರವಾಗಿತ್ತು. ಒಳ್ಳೆ ಆಪರ್ಚುನಿಟಿ ಸಿಕ್ತು ಅವರು ಕ್ಯಾಪ್ಟನ್ಸಿ ಆಗ್ಲಿಕ್ಕೆ. ಓಕೆ ನೇತ್ರ, ಇನ್ನು ರಿಷನ್ ಬಗ್ಗೆ ಹೇಳೋದಾದ್ರೆ ಅವರು ಆಟ ಆಡ್ತಾ ಇದ್ದಾರೋ ಅಥವಾ ಬರೀ ಗಾಸಿಪ್ ಮಾಡ್ತಾ ಇದ್ದಾರೋ ಎಲ್ಲರ ಜೊತೆಗೆ ಸೇರ್ಕೊಂಡು ಗೊತ್ತಾಗೋದಿಲ್ಲ. ಫಸ್ಟ್ ಏನೋ ಮಾತಾಡ್ತಿರ್ತಾರೆ, ಅದಾದ್ರ ಮೇಲೆ ಅಲ್ಲಿ ಗಿಲ್ಲಿ ಎಂಟ್ರಿ ಆಗತ್ತೆ, ಆಮೇಲೆ ಮತ್ತೆ ಧ್ರುವಂತ್ ಜೊತೆಗೆ ಕ್ಲಾಶಸ್ ಆಗತ್ತೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ? ನಂಗೆ ಡೇ 1ದಿಂದನೂ ಅವ್ರು ಬಂದಾಗಿಂದ ಬರೀ ಅದನ್ನ ಮಾಡಾತಾರ ಅನ್ಸಾತೈತಿ. ಬರೋದು ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳೋದು, ಅವ್ರನ್ನ ಎಚ್ಚರ್ಸಾತೇನಿ ಅನ್ನೋದು ಒಂದು ಬಿಟ್ರೆ ಬೇರೆ ಅವ್ರಿಗೆ ವರ್ಡ ಇಲ್ಲ ಅನ್ಕೊಂತೇನ. ಎಚ್ಚರ್ಸಾತೇನಿ ಅನ್ನೋದು ಅದೇನಂತಾರ ಊದೇ ಬೆಂಕಿ ಒಳಗೆ ತುಪ್ಪ ಸುರೋದಂಗ ಇಂಥ ಒಂದ್ ಕೆಲಸ ಮಾಡಾತಾರ. ಅಶ್ವಿನಿ ಜಾನ್ವಿ ಅವ್ರದ ಮೊನ್ನೆ ಒಂದು ವಾದ ವಿವಾದ ನಡೆಯೋ ಹೊತ್ನ್ಯಾಗೂ ಅವಾಗ ಹೇಳ್ತಾರ, ಇಷ್ಟೆಲ್ಲ ಆಗದಿದ್ರ ಬಿಟ್ಬಿಡಿ ಅಲ್ಲ, ಬಿಟ್ಟು ನೋಡಿ ಒಂದ್ಸರಿ ಅಂತಂದು ಹೇಳಿ. ಅವ್ರಿಗೆ ಅಷ್ಟು ತಿಳಿಲಾರ್ದಂದ್ರೆ ಯಾರು ಆ ಬಿಗ್ ಬಾಸ್ ಮನೆ ಒಳಗೆ ಇರಂಗಿಲ್ಲ. ಅವ್ರವ್ರ ಡಿಸಿಷನ್ಸ್ ಅವ್ರು ತಗೊಳ್ಳೋ ಅಷ್ಟು ತಾಕತ್ ಅವ್ರಿಗೆ ಮಾತಾಡೋ ಫ್ಲೋ ಅಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಮತ್ತಪ್ಪ ಸುಮ್ನೆ ಅವ್ರದ್ದು ಅಲ್ಲಿ ಏನು ಕೆಲಸ ಇರಂಗಿಲ್ಲ ಅಂತಂದ್ರು ಹೋಗಿ ಜಗಳ ಮಾಡೋದು, ಕಾಲ್ ಕೆರ್ಕೊಂಡ್ ಜಗಳ ಮಾಡೋದು, ಅದೇ ಟಾಸ್ಕ್ ಬೇಕಂತಾನ ಹೋಗಿ ಅಲ್ಲಿ ಯಾವ ರೀಸನ್ಸ್ ಇಲ್ಲ ಅಂದ್ರೂ ಸುಮ್ನೆ ಜಗಳ ಮಾಡೋದು. ಮೊನ್ನೆ ಗಿಲ್ಲಿ ಅವ್ರ ಜೊತೆ
ಜೊತೆಗೂ ಜಗಳ ಮಾಡಿರೋದು. ಅಂದ್ರೆ ಕಾವ್ಯ ಮತ್ತೆ ಚಂದ್ರಪ್ರಭಾ ಅವ್ರು ಸ್ಪಂದನ ಅವ್ರು ಮಾತಾಡ್ಕೊಂತಿರುವಾಗ ಇವ್ರು ಯಾಕೆ ಗಿಲ್ಲಿ ಹಂಗ್ ಮಾತಾಡ್ತೀಯ ಅಂತ ಹೇಳಿ ಸುಮ್ನೆ ಬಂದಿರೋದಾಗಿರ್ಬೋದು. ಮತ್ತೆ ಅಲ್ಲಿ ಬಕೆಟ್ ಅಂತ ಯೂಸ್ ಮಾಡಿರೋದಾಗಿರ್ಬೋದು. ನಿನ್ನೇನು ಗಿಲ್ಲಿ ಅವ್ರ ಜೊತೆ ಹಂಗೆ ಸುಮ್ನೆ ಒಂದು ಕಾಮಿಡಿ ವೇ ಒಳಗೆ ಹೋಗುವಾಗ ನೀನು ಗಿಲ್ಲಿ ಅವ್ರು ನೋಡಿ ಇವಾಗ ಹೆಂಗ್ ನಗಿಸ್ತೀನಿ ಅಂತ ಹೇಳಿ ಎದ್ದು ಹೊರಗಡೆ ಬಂದಾಗೂ ಏನಕ್ಕೆ ಬಂದೆ ಅಂತ ಹೇಳಿ ಅಲ್ಲೂ ಒಂದು ಜಗಳ ಹಾಕಿತ್ತು. ಬಟ್ ಅದೆಲ್ಲೋ ಬೇರೆ ತರ ಹೋಗ್ಬಿಡುತ್ತೆ. ಆಮೇಲೆ ಹೋಗಿ ಅವಾಗ ನನಗೆ ಬೇಜಾರಾಯ್ತು ಅಂತ ಹೇಳ್ಕೊಂಡಿದ್ದಾಗಿರ್ಬೋದು. ಆಮೇಲೇನು ಅವ್ರು ಏನೋ ಅವ್ರ ಮಾತಾಡ್ಬೇಕನ್ನೋ ಬರದೊಳಗೆ ಏನೇನೋ ಮಾತಾಡ್ತಾರ. ಈ ರೀತಿಯಿಂದ ಅವ್ರ ಆಟಕ್ಕೆ ಅವ್ರು ಬಾಳ್ ಮುಳು ಮಾಡ್ಕೊಂತಾರಂತ ಹೇಳ್ಬೋದು. ನೀನೇನೋ ಧ್ರುವಂತ್ ಅವರು ಬಂದಿರ್ತಾರ, ಜುಟ್ಟು ಅಂದ್ಬಿಡ್ತಾರ, ಇದು ಯಾವ ತರ ವರ್ಡ್ ಯೂಸ್ ಮಾಡ್ತಾರ. ಅಂದ್ರೆ ಈ ತರ ವರ್ಡ್ಸ್ಗಳು ಭಾಳ ಅಂದ್ರೆ ಭಾಳ ಕೇಳ್ಬರತ್ತಾವು. ಲಾಸ್ಟ್ ಟೈಮ್ ನಾವು ಇಂಥ ಮಾತುಗಳನ್ನೆಲ್ಲಾನು ಕೇಳ್ತಿರ್ಲಿಲ್ಲ. ಜಗಳ ಮಾಡೋದು ಅವ್ರು ನೋಡಾಗನ ಒಂಥರ ಖುಷಿ ಆಕಿತ್ತು ನಮಗೆ ಲಾಸ್ಟ್ ಟೈಮ್ ಸೀಸನ್ಸ್ ಒಳಗೆಲ್ಲಾನು. ಆದ್ರೆ ಈ ಟೈಮ್ ಯಾರೋ ಒಬ್ರು ಚೀರ್ತಾರಪ್ಪ ಅಂತಂದ್ರೆ ಯಪ್ಪ ಚಲೋ ಆಯ್ತಲ್ಲ ಇವ್ರದ್ದು ಅನ್ನೋ ಒಂಥರ ಅನಿಸ್ತಿರ್ತೈತಿ. ಬಟ್ ಇವ್ರ ಮಾತಿನ ಮೇಲೆ ಅವ್ರಿಗೆ ಭಾಳ ಹಿಡ್ತಾನೆ ಇಲ್ಲ. ಸುಮ್ಮನೆ ಚೀರ್ಬೇಕಂತ ಹೇಳಿ ಇವ್ರೊಬ್ರು ರಾಶಿಕಾ ಒಬ್ರು ಫುಲ್ ಚೀರ್ಯಾಡೋದನ್ನ ಮನಿ ಮಾಡ್ಕೊಂಡ್ಬಿಟ್ಟಾರ ಅವ್ರು. ಅದನ್ನೇ ಆಟ ಅಂತ ಅನ್ಕೊಂಡ್ ಓಕೆ. ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಂದ್ರೆ ಅಭ್ಯರ್ಥಿಗಳಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾರೆ, ಅಂದ್ರೆ ಫೋಟೋ ಹೈಡ್ ಮಾಡುವಂಥದ್ದು. ಸೊ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಅಂತ ನಿಮ್ಗೆ ಅನ್ನಿಸ್ತು? ನನಗೆ ಅಲ್ಲಿ ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡಿದ್ರು ಅನ್ಕೊಂತೀನಿ. ಯಾಕಂದ್ರೆ ಅವರು ಹೆಚ್ಚು ಕೆಲವೊಂದಿಷ್ಟು ಜನದ ಫೋಟೋಗಳನ್ನ ಹುಡುಕಿ ತಂದ್ರು. ಅವ್ರು ಆ ಒಂದು ವಿಚಾರದಲ್ಲಿ ಅವರ ಟಾಸ್ಕ್ ಆಡಿದ್ರು. ಧ್ರುವಂತ್ ಅವರಿಗೆ ಏನ್ 3 ಜನ ಅಟ್ಯಾಕ್ ಮಾಡಿದ್ರಲ್ಲ ಅದ್ರಲ್ಲೂ ಅವರು ಬಚಾವ್ ಆದಷ್ಟು ಅವರ ತಂಡದ ಪರವಾಗಿ ಏನ್ ಅಭಿಷೇಕ್ ಅವ್ರ ಪರವಾಗಿ ನಿಂತ್ಕೊಂಡಿದಾರಲ್ಲ ಚೆನ್ನಾಗಿ ಆಟ ಆಡಿದ್ರು. ಯಾಕಂದ್ರೆ ಧ್ರುವಂತ್ ಅವರು ಎಲ್ಲೋ ಆಟದಲ್ಲಿ ಹಿಂದಿರ್ತಾರೆ, ಮನೆಯಿಂದ ಹಿಂದಿರ್ತಾರೆ ಅಂದಾಗ ಈ ಒಂದು ಅವ್ರು ಏನು ಒಬ್ಬರ ಬಚಾವ್ ಮಾಡೋ ವಿಚಾರದಲ್ಲಾಗಿ ಅವ್ರು ತಗೊಂಡಿರೋಂಥ ಎಫರ್ಟ್ ಅನ್ನ ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದ್ರೆ ನಿನ್ನೆ ಅಭಿಷೇಕ್ ಅವರಿಗೆ ಗೆಲ್ಸೋಕೆ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು. 3 ಜನ ಇವರು ಸೂರಜ್ ಅವರು, ಮಾಳು ಅವರು, ರಕ್ಷಿತ್ ಅವರು, ಇವ್ 3 ಜನನು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರು ಅದನ್ನ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಅದನ್ನ ಬಚಾವ್ ಮಾಡಕ್ ಟ್ರೈ ಮಾಡಿದ್ರು. ಧನುಷ್ ಅವ್ರದ್ದು ಮೆಚ್ಚಲೇಬೇಕಂತೀನಿ. ಯಾಕಂದ್ರೆ ಅವ್ರೇನ್ ಫೋಟೋನ ಅಡಿಸಿಡೋ ಒಂದು ವಿಚಾರ ಐತಲ್ಲ ಅದನ್ನ ಅವ್ರು ಸರಿಯಾಗಿ ನಿಭಾಯಿಸಿದ್ರು. ಯಾಕಂದ್ರೆ ಅವ್ರ ಫೋಟೋ ಕೊನೆಯವರೆಗೂ ಯಾರಿಗೂ ಸಿಕ್ಕೇ ಇರ್ಲಿಲ್ಲ. ಕೊನೆಯಲ್ಲಿ ಅವ್ರ ಫೋಟೋನೇ ಬಂದು ಕ್ಯಾಪ್ಟನ್ಸಿ ಆಗಿರ್ತಾರೆ. ಅವ್ರಿಗೊಂದು ಆ ಒಂದು ಬೇಕಾದ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಆ ಒಂದು ಕ್ಯಾಪ್ಟನ್ಸಿ ಇದು ಸಿಕ್ತು ಅನ್ಕೊಂತೀನಿ. ಯಾಕಂದ್ರೆ ಅಭಿಷೇಕ್ ಅವರು ಮತ್ತೆ ಧನುಷ್ ಅವರು ಆಟದಲ್ಲಿ ಹಿಂದಿದ್ರು. ಅವರಿಬ್ಬರಿಗೂ ಆಪರ್ಚುನಿಟಿ ಬೇಕಿತ್ತು. ಅವರು ಅದರಲ್ಲಿ ಧನುಷ್ ಅವರು ಉಪಯೋಗಿಸ್ಕೊಂಡ್ರು. ಅಭಿಷೇಕ್ ಅವರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಕುತೂಹಲ ಕಾಡ್ತಿದೆ. ಅವ್ರು ಆಡ್ಬೇಕು ಅನ್ಕೊಂತೀನಿ. ಅಭಿಷೇಕ್ ಅವರು ಮುಂದೆ ಹೋದ್ರು ಒಂದು ಚೆನ್ನಾಗಿರೋ ಒಬ್ಬ ಕಂಟೆಸ್ಟೆಂಟ್ ಮುಂದೆ ಹೋದ ರೀತಿ ಇರುತ್ತೆ. ಓಕೆ ನೇತ್ರ, ಇನ್ನು ಧನುಷ್ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಪಟ್ಟ ಕೊಟ್ಟಿರೋದು ವರ್ತ್ ಇದೆಯಾ, ಏನ್ ಅನ್ನಿಸ್ತು? ಹೌದು, ಯಾಕಂದ್ರೆ ಡೇ 1 ದಿಂದನೂ ಚೆನ್ನಾಗಿ ಆಟ ಆಡ್ತಿದ್ರು. ಟಾಸ್ಕ್ ಅಂತ ಕೊಟ್ಟಲ್ಲಿ ಯಾವ ಟಾಸ್ಕ್ ಒಳಗೂ ಅವ್ರು ಹಿಂದುಳಿದಿಲ್ಲ. ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಅದೊಂಥರ ಕುತಂತ್ರ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಬ್ಬರನ್ನ ಸೋಲಿಸಬೇಕಾಗಿತ್ತ. ಆ ಟೈಮ್ ಒಳಗೆ ಇವ್ರು ಲಗುನ ಹೊರಗೆ ಉಳಿದ್ ಬಿಡ್ತಾರ. ಹಿಂಗ್ ಮತ್ತೆ ವಾಪಸ್ ತಾವು ಗೆದ್ದು ಮತ್ತೊಬ್ಬರಿಗೆ ಫೈನಲಿಸ್ಟ್ ಅಂತ ಹೇಳ್ಕೊಟ್ಟಿರೋದಾಗಿರ್ಬೋದು. ಅರ್ಹತೆ ಇದ್ದವರು ಅದನ್ನ ತಮ್ಮನ್ನ ತಾವು ಹಿಂದಿಟ್ಕೊಂಡು ಮತ್ತೊಬ್ಬರಿಗೆ ಅಂದ್ರೆ ರೆಡಿ ಇದ್ದಿದ್ ಫುಡ್ನ ಮತ್ತೊಬ್ಬರ ಬಾಯಿ ಒಳಗೆ ಇಟ್ಟಂಗ ಅವ್ರದ್ದು ಪ್ರತಿಯೊಂದು ಟಾಸ್ಕ್ನು ಹಿಂಗ ಆಗಿತ್ತ. ಸೊ ಈ ಟೈಮ್ ಅವರಿಗೆ ಸಿಕ್ಕಿರೋದು ಭಾಳ ಖುಷಿ ಆಗೈತಿ. ಅದರಲ್ಲೂ ಫೇರ್ ಐತಿ, ಯಾವ್ದು ಅನ್ಫೇರ್ ಅಂತ ಯಾವ ಡಿಸಿಷನ್ಸು ಇಲ್ಲ. ಅವ್ರಿಗೆ ಅರ್ಹತೆ ಐತಿ. ಮತ್ತೆ ಹೊಳ್ಳಿ ಕ್ಯಾಪ್ಟನ್ಶಿಪ್ನ ಅವ್ರು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಾರ ನೋಡ್ಬೇಕು. ಯಾಕಂದ್ರೆ ಅವ್ರು ಭಾಳ ಮಾತಾಡಲ್ಲ. ಎಲ್ಲಿ ಮಾತಾಡ್ಬೇಕಲ್ಲ ಅಷ್ಟ ನಾ ಮಾತಾಡ್ತೀನಿ, ನಾ ಸ್ಟ್ಯಾಂಡ್ ತಗೋಬೇಕಾದ ಜಾಗದಾಗ ಅಷ್ಟು ತಗೋತೀನಿ ಅಂತ ಅಂತಿದ್ರು. ಈ ಟೈಮ್ ಅವ್ರನ್ನ ನೋಡ್ಬೇಕು ಯಾವ ತರ ಮಾತಾಡ್ತಾರ. ಯಾಕಂದ್ರೆ ಕ್ಯಾಪ್ಟನ್ಶಿಪ್ ಅಂದ್ರೆ ಸ್ಟ್ಯಾಂಡ್ ತಗೊಳ್ಳೋ ಟೈಮ್ನಾಗ ಮಾತ್ರ ಮಾತಾಡಕ್ಕಾಗಲ್ಲ. ಪ್ರತಿ ಟೈಮ್ನಾಗೂ ಅವ್ರು ತಮ್ಮ ಡಿಸಿಷನ್ ಅನ್ನ ಹೇಳ್ಬೇಕಾಕೈತಿ. ಹಂಗಂತ ಹೇಳಿ ನನ್ಗೆ ಬರ್ಲಿ ಅದನ್ನ ಮಾತಾಡ್ತೀನಿ ಅನ್ನಕ್ಕಾಗಲ್ಲ. ಬಟ್ ಈ ಟೈಮ್ ಅವ್ರು ಜಾಸ್ತಿ ಮಾತಾಡಂಗಿಲ್ಲ. ಆದ್ರೆ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಾರ ಅಂತ ನೋಡುವ ಒಂದು ಕುತೂಹಲ ಜಾಸ್ತಿ ಐತಿ. ಓಕೆ ರಘುವೀರ್, ಇನ್ನು ಲಕ್ಸುರಿ ಬಜೆಟ್ ಅಂತ ಬಂದ್ರೆ ಫಸ್ಟ್ ಟೈಮ್ ಅವರಿಗೆ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಿರ್ತಾರೆ, ಬಟ್ ಅದು ಮಿಸ್ ಆಗತ್ತೆ, ಏನ್ ಹೇಳ್ತೀರಾ? ಹೌದು, ಈಗ ಏನ್ ನಾವು ಹಿಂದಿನ ಸೀಸನ್ಗಳಲ್ಲಿ ಅದೇ ಇಂಪಾರ್ಟೆಂಟ್ ಆಗಿತ್ತು. ಲಕ್ಸುರಿ ಬಜೆಟ್ ಟಾಸ್ಕ್ ಅಂತಾನೆ ವಾರ ಪೂರ್ತಿ ಆಡ್ತಿದ್ರು. ಇವಾಗ ಚೇಂಜ್ ಆಗಿದೆ. ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಈಗ ವಾರ ಪೂರ್ತಿ ಟಾಸ್ಕ್ ನಡೀತಿದೆ. ಅವಾಗೆಲ್ಲ ಏನಂದ್ರೆ ಆ ಲಕ್ಸುರಿ ಬಜೆಟ್ ಟಾಸ್ಕ್ ಮಿಸ್ ಮಾಡ್ಕೊಂಡ್ರೆ ಅವರು ತುಂಬಾ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ. ಯಾಕಂದ್ರೆ ವಾರ ಪೂರ್ತಿ ಆಟ ಆಡಿರೋದನ್ನ ಒಂದು ಕೆಲವೇ ಕ್ಷಣಗಳಲ್ಲಿ ಕಳ್ಕೊಳ್ಳುವಂತ ಸಮಯ ಇತ್ತು. ನಿನ್ನೆನೂ ಅದೇ ರೀತಿ ಆಗ್ತಾ ಇತ್ತು. ಆದ್ರೆ ಬಿಗ್ ಬಾಸ್ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಅಂದ್ರೆ ಮೊದಲನೇ ಸಲ ನೀವು ಏನ್ ಲಕ್ಸುರಿ ಬಜೆಟ್ ಇದು ಮಾಡ್ತಾ ಇದ್ದೀರಲ್ಲ, ಈ ಸಲ ಕೊಡ್ತಿದ್ವಿ. ಅದ್ರಲ್ಲೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಏನ್ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ 2 ಪದಾರ್ಥಗಳನ್ನ, ಚಿಕನ್ ಮತ್ತೆ ಕಾಫಿ, ಅದಿಬ್ಬರಿಗೂ ಸಮಾನವಾಗಿ ಹಂಚಿಕೊಳ್ಳೋ ರೀತಿಯಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಈ ರೀತಿ ಮುಂದಿನ ದಿನಗಳಲ್ಲಿ ತಪ್ಪಾಗದೇ ಇರೋ ರೀತಿಯಲ್ಲಿ ನೋಡ್ಕೊಬೇಕಾಗತ್ತೆ. ಯಾಕಂದ್ರೆ ಹಿಂದಿನ ಸೀಸನ್ಗಳೆಲ್ಲ ಭಾರಿ ನೋಡಿರ್ತೀವಿ. ಕೆಲವೊಂದಿಷ್ಟು ಸಣ್ಣ ಮಿಸ್ಟೇಕ್ ಇಂದ ಲೆಕ್ಕ ತಪ್ಪಾಗಿರೋದಾಗಿರ್ಲಿ ಅಥವಾ ಸಣ್ಣದಾಗಿ ಟೈಮ್ ಒಳಗೆ ತಗೊಳ್ದೇ ಇರೋ ಅವ್ರೇನ್ ಆ ಲಕ್ಸುರಿ ಬಜೆಟ್ ಅನ್ನ ಆಟ ಕಂಪ್ಲೀಟ್
ಕಂಪ್ಲೀಟ್ ಮಾಡದೇ ಇರೋದು ವಿಚಾರಕ್ಕಾಗಲಿ ಆ ಆಟನ ಕಳ್ಕೊಳ್ತಿದ್ರು ಲಕ್ಸುರಿ ಬಜೆಟ್. ಆದರೆ ಬಿಗ್ ಬಾಸ್ ಈ ಸಲ ಒಂದು ಆಪರ್ಚುನಿಟಿ ಕೊಟ್ಟಿದೆ, ಅದನ್ನು ಮುಂದೆ ಇದೇ ರೀತಿ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಇದೊಂದು ಅವರಿಗೆ ಪಾಠ ಅಂತ ಹೇಳಿ ಮುಂದೆ ಅವರಿಗೆ, ಯಾಕಂದ್ರೆ ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಆಹಾರ ತಿಂಡಿಗಳನ್ನು ಪಡ್ಕೊಳ್ಳೋಕ್ಕೆ ಅವ್ರಿಗೆ ಸಿಗೋದು ಇದೊಂದೇ ಅವಕಾಶ ಅನ್ಕೊಂತೀನಿ. ಆ ಒಂದು ಇದರಲ್ಲಿ ಚೆನ್ನಾಗಿ ಆಡಬೇಕು. ಸೊ ಇನ್ನು ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಡೈಲಿ ಬಿಗ್ ಬಾಸ್ ಟಾಸ್ಕ್ ನೋಡೋದಕ್ಕಿಂತ ಈ ವೀಕೆಂಡಿಗೋಸ್ಕರನೇ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ರಘು ಅವರಿಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ಕೊಟ್ಟಿರೋ ಅಂತ ಕ್ಯಾಪ್ಟನ್ಶಿಪ್ ಆಗಿರ್ಬೋದು, ಪ್ರಿನ್ಸಿಪಲ್ ಅನ್ನೋ ಒಂದು ಇದನ್ನಾಗಿರ್ಬೋದು, ಎಲ್ಲಾನು ಚಲೋತ್ನಾಗ ನಿಭಾಯಿಸ್ಕೊಂಡು ಬಂದಾರ. ಮತ್ತೆ ಪ್ರತಿಯೊಬ್ಬರಿಗೂ ಅನ್ಫೇರ್ ಅಂತ ಯಾವತ್ತೂ ಡಿಸಿಷನ್ಸ್ ತಗೊಂಡಿಲ್ಲ. ಎಲ್ಲರಿಗೂ ಕರೆಕ್ಟ್ ಆಗಿನ ಡಿಸಿಷನ್ಸ್ ನ ತಗೊಂಡು ಅವ್ರವ್ರಿಗೆ ಏನ್ ಸಿಗ್ಬೇಕಲ್ಲ ಅದನ್ನ ದೊರಕಿಸ್ಕೊಟ್ಟಾರ. ಆಮೇಲೆ ಯಾರ ಜೊತೆಗೂ ಜಗಳ ಆತ ಕ್ಯಾಪ್ಟನ್ಶಿಪ್ ಒಂದು ಅಪವಾದನೆ ತಗೊಂಡಿಲ್ಲ. ಅವರು ಸರಿಯಾದ ರೀತಿಯಿಂದ ಕ್ಯಾಪ್ಟನ್ಶಿಪ್ ನಡೆಸಿರೋದ್ರಿಂದ ನನ್ಗೆ ರಘು ಅವರಿಗಿನ ಕೊಡ್ಬೇಕು. ಸೊ ಕೊನೆಯದಾಗಿ ಇವತ್ತು ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ರಾಶಿಕಾ ಅವರು ಎಲಿಮಿನೇಟ್ ಆಗಬೇಕು ಅನ್ಕೊಂತೀನಿ ನನಗೆ. ಯಾಕಂದ್ರೆ ಅವ್ರ ಆಟ ಸರಿಯಾಗಿ ಆಡ್ತಾ ಇಲ್ಲ, ಬೇಕಂತ ಚೀರಾಡೋದಾಗಿರ್ಲಿ, ಬೇಕಂತ ಗಲಾಟೆ ಮಾಡೋದು. ಮೊನ್ನೆ ಅದು ಊಟದ ವಿಚಾರದಲ್ಲೂ ರಕ್ಷಿತ್ ಅವರನ್ನ ಬೇಕಂತಾನೆ ಟಾರ್ಗೆಟ್ ಮಾಡಿದ್ರು. ರಾಶಿಕಾ ಹೋಗ್ಬೇಕು ಅನ್ಕೊಂತೀನಿ. ಓಕೆ, ಸೊ ನೆನೆ ಎಪಿಸೋಡ್ ಜೊತೆಗೆ ಇವತ್ತು ಏನಾಗ್ಬೋದು ಅಂತ ಹೇಳಿ ಸಾಕಷ್ಟು ಡಿಸ್ಕಷನ್ ಮಾಡಿದ್ದೀವಿ. ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ಬಿಗ್ ಬಾಸ್ ನಿನ್ನೆ ಏನೆಲ್ಲ ಆಯಿತು ಎಪಿಸೋಡ್ನಲ್ಲಿ, ಆ ಒಂದು ಕಲ್ಚರಲ್ ಫೆಸ್ಟ್ ಯಾವ ರೀತಿ ಆಗಿತ್ತು, ಜೊತೆಗೆ ನಿನ್ನೆನೇ ಕಲ್ಚರಲ್ ಫೆಸ್ಟ್ಗೆ ಎಂಡ್ ಆಗಿದೆ. ಹಾಗಾಗಿ ಇವತ್ತು ಏನಾಗುತ್ತೆ, ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.